ಸುತ್ತಲೂ ಗಿಡಗಂಟೆಗಳು, ಅದರ ನಡುವೆ ಅಂಗನವಾಡಿ, ಆಗಾಗ ಕಾಣಿಸಿಕೊಳ್ಳುವ ಹಾವು ಚೇಳುಗಳು, ಇದರ ಮಧ್ಯೆಯೇ ನೆಲದ ಮೇಲೆ ಕುಳಿತುಕೊಳ್ಳುವ ಮಕ್ಕಳು, ಅವರಿಗೆ ಪಾಠ ಮಾಡುವ ಶಿಕ್ಷಕಿಯರು. ಇದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದ ಅಂಗನವಾಡಿ ಕೇಂದ್ರಗಳ ಪರಿಸ್ಥಿತಿ. ಅಂಗನವಾಡಿ ಕೇಂದ್ರಗಳಿಗೆ ಶಿಕ್ಷಣ ಇಲಾಖೆಯಿಂದ ಅನುದಾನ ಬರೋದಿಲ್ಲ. ಜಿಲ್ಲಾ ಪಂಚಾಯತ್ಗಳೇ ಇವುಗಳ ನಿರ್ಮಾಣ, ಉಸ್ತುವಾರಿ ನೋಡಿಕೊಳ್ಳಬೇಕು. ಆದರೆ ಧಾರವಾಡ ಜಿಪಂ ಅಂಗನವಾಡಿಗಳ ಬಗ್ಗೆ ನಿರ್ಲಕ್ಷ್ಯ ತಾಳಿರುವುದರಿಂದ ವಿದ್ಯಾರ್ಥಿಗಳು, ಕಾರ್ಯಕರ್ತೆಯರು ಪ್ರತಿದಿನ ಆತಂಕದಲ್ಲಿಯೇ ಕಳೆಯಬೇಕಿದೆ. ಅಷ್ಟೇ ಯಾಕೆ, ಅಂಗನವಾಡಿ ಮಕ್ಕಳಿಗೆ ಆಟವಾಡಲು ಕಾಡಿನ ರೀತಿ ಬೆಳೆದ ಮುಳ್ಳು ಕಟ್ಟೆಗಳೇ ಮೈದಾನಗಳಂತೆ. ಇನ್ನು ಗಿಡಗಂಟೆಗಳು ಬೆಳೆದು ಅಂಗನವಾಡಿ ಮುಚ್ಚಿ ಮರೆ ಮಾಡುವಂತಾದರೂ ಕೂಡ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಣ್ಮುಚ್ಚಿ ಕುಳಿತಿರುವುದು ನಾಚಿಕೆಗೇಡಿತನ ಸಂಗತಿಯಾಗಿದೆ. ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕಿ ಹುಲಿಗೆಮ್ಮ ಕುಕನೂರು ಮೇಡಂ, ಎಲ್ಲಿ ಅದಿರಿ? ನಿಮ್ಮನ್ನ ಎಚ್ಚರ ಮಾಡಲು ಸಚಿವರೇ ಬರಬೇಕಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಧಿಕಾರಿಗಳೇ, ಇನ್ನಾದರೂ ಪುಟ್ಟ ಮಕ್ಕಳ ಬಗ್ಗೆ ನಿಮ್ಮ ಕಾಳಜಿ ಇದ್ರೆ, ಪರಿಜ್ಞಾನ ನಿಮಗಿದ್ರೆ ಕೂಡಲೇ ಅಣ್ಣಿಗೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ. ಜನಬಿಡದಿ ಪ್ರದೇಶದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಗಿಡಗಂಟೆಗಳು ಬೆಳೆದು ತಮ್ಮ ಅಂಗನವಾಡಿ ಮುಚ್ಚಿದರೂ ಸಹ ಅದನ್ನು ಸ್ವಚ್ಛಗೊಳಿಸದ ಸಿಡಿಪಿಒ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಈಗಲಾದರೂ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಸಮಸ್ಯೆ ಬಗೆಹರಿಸುತ್ತಾರಾ ಅಂತ ಕಾದು ನೋಡಬೇಕಿದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.